ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾವು 8ನೇ ತರಗತಿ ಗದ್ಯಪಾಠ ಯಶೋಧರೆ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಯಶೋಧರೆ ಎಂಬುದು ಕನ್ನಡ ಸಾಹಿತ್ಯದ ನಾಟಕ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಗೊತ್ತಿದೆ, ಕಾವ್ಯೆಷ್ಟು ನಾಟಕಂ ರಮ್ಯಂ. ಕಾವ್ಯಗಳಲ್ಲಿ ನಾಟಕ ಎಂಬುದು ತುಂಬ ಮನರಂಜನೆಯನ್ನು ಕೊಡುವಂಥದ್ದು, ಅದು ಹೆಚ್ಚು ಜನರಿಗೆ ಹತ್ತಿರವಾಗ್ತಕ್ಕಂಥದ್ದು. ಹಾಗಾಗಿ ಇಂತಹ ನಾಟಕಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇರೋದ್ರಿಂದ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಒಂದು ನಾಟಕದ ಪರಿಚಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ಈ ಪಾಠವನ್ನು ನೀಡಲಾಗಿದೆ. ಈ ಯಶೋಧರೆ ಎಂಬ ನಾಟಕವನ್ನು ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಖ್ಯಾತಿಯನ್ನು ಪಡೆದಿರತಕ್ಕಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಈ ಕಾವ್ಯವನ್ನು ಬರೆದಿದ್ದಾರೆ. ಈ ಕಾವ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕವಿಗಳ ಪರಿಚಯವನ್ನು ತಿಳಿದುಕೊಳ್ಳೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂದ ತಕ್ಷಣ ನಮಗೆ ಚೆನ್ನಾಗಿ ನೆನಪಿಗೆ ಬರ್ತಕ್ಕಂಥದ್ದು ಸಣ್ಣ ಕಥೆಗಳ ಜನಕ. ಸಣ್ಣ ಕಥೆಗಳನ್ನು ಪ್ರಾರಂಭ ಮಾಡಿಸಿದಂಥವರು ಅಥವಾ ಮೊದಲಿಗೆ ಪ್ರಾರಂಭಿಸಿದಂಥವರು ಇವರೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸಣ್ಣ ಕಥೆಗಳ ಜನಕ ಅಂತ ಯಾರನ್ನು ಕರೀತಿದೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರು ಶ್ರೀನಿವಾಸ, ಇದು ಕೂಡ ನಿಮಗೆ ಚೆನ್ನಾಗಿ ನೆನಪಲ್ಲಿರಬೇಕು ಮಕ್ಕಳೇ. ಎಂಬ ಕಾವ್ಯನಾಮದಿಂದ ಹೆಸರನ್ನ ಹೊಂದಿರತಕ್ಕಂಥವರು. ಶ್ರೀನಿವಾಸ ಎಂಬುದು ಕಾವ್ಯನಾಮ. ಕಾವ್ಯವನ್ನ ರಚಿಸುವುದಕ್ಕೋಸ್ಕರ ಇಟ್ಟುಕೊಂಡ ಹೆಸರುಗಳೇ ಕಾವ್ಯನಾಮ. ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಕವಿ ಲೇಖಕರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ 6/6/1891 ಜನಿಸಿರ್ತಕ್ಕಂಥವರು. ನಿಮಗೆ ಗೊತ್ತಿರಬಹುದು ಮಕ್ಕಳೇ, ಇಂದಿನ ಎಲ್ಲ ಕವಿಗಳನ್ನು ನಾವು ಗಮನಿಸೋದಾದ್ರೆ ಹೆಚ್ಚು ಬಡತನದಲ್ಲಿ ಇದ್ದಂತಹವರು ಕೂಡ. ಎಲ್ಲ ಕವಿಗಳು ಕೂಡ ಬಡತನದಲ್ಲೇ ಬೆಳೆದಂತವರಾಗಿರ್ತಾರೆ. ಹಾಗೆಯೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೂಡ ಬಡತನದವರು ಬೆಳೆದಂಥವರು. ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿಯನ್ನ ಪಡಿತಾರೆ, ಮಾಸ್ಟರ್ ಆಫ್ ಆರ್ಟ್ಸ್. ಈ MA ಪದವಿಯನ್ನ ಪಡೆದಂತಹ ಇವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಪಡಿತಾರೆ. ನೋಡಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂತಹ ಶ್ರೀನಿವಾಸ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬಡತನಕ್ಕೆ ಮಾರಲಿಲ್ಲ. ಅವರು
ಕಷ್ಟಪಟ್ಟು ಓದಿ MA ಪದವಿಯನ್ನ ಪಡೆದು ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂತಹ ಸಿವಿಲ್ ಸರ್ವಿಸ್ ಅಂತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಪ್ರಥಮ ಸ್ಥಾನವನ್ನು ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ಅನೇಕ ಕಡೆ ವಿವಿಧ ಕಡೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಇವರು ಕಾವ್ಯಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನ ಮತ್ತೆ ವಿಮರ್ಶೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಹೀಗೆ ಕನ್ನಡ ಸಾಹಿತ್ಯಕ್ಕೆ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಇದು ಗಮನದಲ್ಲಿರಬೇಕು. ಅದರ ಜೊತೆಗೆ ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮನ ಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ ಇನ್ನು ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ. ನೋಡಿ ಮಕ್ಕಳೇ, ಇವರು ಕನ್ನಡ ಸಾಹಿತ್ಯಕ್ಕೆ ಎಲ್ಲ ರೀತಿಯ ಕಾವ್ಯಗಳನ್ನು ಕೊಟ್ಟಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಮತ್ತೆ ಕಾದಂಬರಿಗಳು, ವಿಮರ್ಶೆಗಳು, ಕಾವ್ಯಗಳು ಎಲ್ಲವನ್ನ ಬರೆದಿದ್ದಾರೆ. ಇವರಿಗೆ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇವರು 6/6/1986ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಕಾಣದ ಲೋಕಕ್ಕೆ ಹೋಗಿದ್ದಾರೆ, ಅಂದ್ರೆ ನಿಧನರಾಗಿದ್ದಾರೆ. ಇಷ್ಟು ಈ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಬಗ್ಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಇನ್ನು ವಿಚಾರಗಳನ್ನ ನೀವು ಗಮನದಲ್ಲಿಟ್ಕೊಳ್ರಿ. ಕವಿ ಕಾವ್ಯ ಪರಿಚಯ ಬಂದಾಗ ಇಷ್ಟನ್ನು ನೀವು ಬರೀಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರು ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ 6/6/1891ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದು. ತುಂಬು ಕಡು ಬಡತನ ಇರತಕ್ಕಂತಹ ವ್ಯಕ್ತಿ ಅಥವಾ ಮನೆತನ ಆದರೂ ಕೂಡ ಕಷ್ಟಪಟ್ಟು ಓದಿ ಉತ್ತಮ ದರ್ಜೆಯಲ್ಲಿ MA ಪದವಿಯನ್ನು ಪಡೆದು ಮೈಸೂರು ಸಿವಿಲ್ ಸರ್ವಿಸ್ ಈ ಒಂದು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಕಾವ್ಯ, ನಾಟಕ, ಮತ್ತೆ ವಿಮರ್ಶೆ, ಕಾದಂಬರಿ ಇನ್ನೂ ಅನೇಕ ವಿಧವಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಇಲ್ಲಿ ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಾವತಿ ಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ ಇನ್ನು ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಮಕ್ಕಳೇ, ಇವರಿಗೆ 1983ರಲ್ಲಿ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಮಕ್ಕಳೇ, ಇವರು ಈ ಒಂದು ಪಾಠಭಾಗದ ಪೂರ್ವಕತೆ ಅದರ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ನಮಗೆ ಇಷ್ಟು ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿ ಪೂರ್ವಕತೆಗೆ ಹೋಗ್ತೇನೆ. ಸಿದ್ಧಾರ್ಥ ರಾಜ್ಯವನ್ನ ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ತಂದೆಯನ್ನೇ ಕಾಣದ ಮಗು ರಾಹುಲನಿಗೂ 10 ವರ್ಷಗಳಾಗಿವೆ. ಇತ್ತ ಕಪಿಲವಸ್ತುವಿನ ಅರಮನೆಯ ಅಂತಃಪುರದಲ್ಲಿ ಯಶೋಧರ ಒಬ್ಬಳೆ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ ಇಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡನೆಂದು ಹೇಳುತ್ತಾ 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ
ಇರದೆ ರಾಜ್ಯ ತೊರೆದು ಹೋಗಿದ್ದ. ಇಂದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದ. ಆದರೆ ಎಲ್ಲ ನನ್ನನ್ನು ತೊರೆದು ಹೋಗುತ್ತಾ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾರೆ. ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನು ಒಂದು ಅಮ್ಮ ತಂದೆಯನ್ನು ನಾನು ನೋಡಿಯೇ ಇಲ್ಲ. ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾರೆ. ಇದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ನಿಮಗೆಲ್ಲರಿಗೂ ಸಿದ್ಧಾರ್ಥ ಅಥವಾ ಗೌತಮ ಬುದ್ಧನ ಕಥೆ ನಿಮಗೆ ಗೊತ್ತಿದೆ ಮಕ್ಕಳು. ಆತ ಹುಟ್ಟಿದ ನಂತರ ಋಷಿ ಹೇಳ್ತಾರೆ ಅವರಿಗೆ, ಮುಂದೆ ಈತ ಒಬ್ಬ ಸನ್ಯಾಸಿ ಆಗ್ತಾನೆ ನಿಜ. ಅದಕ್ಕೆ ಆ ಕಪಿಲ ವಸ್ತುವಿನಲ್ಲಿ ಸುಧೋಧನ ತನ್ನ ಮಗನನ್ನ ಹೊರಗೆ ಬಿಡದ ಹಾಗೆ ಮನೆಯಲ್ಲಿಯೇ ಅವನಿಗೆ ಎಲ್ಲ ಸವಲತ್ತುಗಳನ್ನ ಕೊಡ್ತಾನೆ. ಮನೆಯಿಂದ ಹೊರಗೆ ಹೋಗದ ಹಾಗೆ ಅವನನ್ನು ನೋಡ್ಕೊತಾನೆ. ಅವನಿಗೆ ಏನು ವಯಸ್ಸನೋ ಎಲ್ಲವೂ ಕೂಡ ಅವನಿಗೆ ಅಲ್ಲೇ ಸಿಗುವಂತ ಆಗ್ತಾನೆ. ಹೀಗಿರುವಾಗ ಅವನು ಹೊರಗಿನ ಪ್ರಪಂಚಕ್ಕೆ ಬಂದಾಗ ರೋಗಿ ಮತ್ತೆ ಮುದುಕ ಇನ್ನು ಅನೇಕ ಘಟನೆಗಳನ್ನ ಸತ್ತಿರ್ತಕ್ಕಂಥ ಹೆಣ ಈ ಥರದ ಎಲ್ಲ ಅನೇಕ ವಿಚಾರಗಳನ್ನ ಗಮನಿಸ್ತಾನೆ. ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ. ನಾನು ಯಾಕೆ ಒಳಗೆ ಇದ್ದೀನಲ್ಲ, ನನಗೆ ಯಾವ ವಿಚಾರಗಳು ತಿಳಿತಾ ಇಲ್ವಲ್ಲ ಅಂತ ಹೇಳಿ ಅವನಿಗೆಲ್ಲವನ್ನ ತೊರೆದು ಮಧ್ಯರಾತ್ರಿಯಲ್ಲೇ ಎಲ್ಲವನ್ನು ಪರಿತ್ಯಾಗ ಮಾಡಿ ಹೊರಟು ಹೋಗ್ತಾನೆ. ಸಿದ್ಧಾರ್ಥ ರಾಜ್ಯವನ್ನ ಪರಿತ್ಯಾಗ ಮಾಡಿ ಈಗಾಗಲೇ 10 ವರ್ಷಗಳು ಕಳೆದು ಹೋಗುತ್ತೆ. ಎಷ್ಟು ವರ್ಷ ಆಗಿದೆ? 10 ವರ್ಷ. ಅಂದ್ರೆ ಇವನಿಗೆ ಮದುವೆ ಆಗಿತ್ತು ಸಿದ್ಧಾರ್ಥನಿಗೆ. ಯಶೋಧರ ಎಂಬ ಹೆಂಡತಿ ಇದ್ದು. ಹೀಗೆ ಇರಬೇಕಾದ್ರೆ ಗರ್ಭಧರಿಸಿರ್ತಕ್ಕಂಥ ಅಂದ್ರೆ ಇವನು ಮಗು ಆದ ವರ್ಷನೇ ಮನೆಯನ್ನು ಬಿಟ್ಟು ಕೂಡ ಹೋಗಿರ್ತಕ್ಕಂತಹ ಒಂದು ಘಟನೆ. ಹೀಗಿರುವಾಗ 10 ವರ್ಷ ಕಳೆದಿರ್ತಕ್ಕಂತಹ ಸಂದರ್ಭ, ಸಿದ್ಧಾರ್ಥ ರಾಜ್ಯವನ್ನ ಪರಿತ್ಯಾಗ ಮಾಡಿ ಎಷ್ಟು ವರ್ಷ ಆಗಿದೆ? 10 ವರ್ಷ. ಅಂದ್ರೆ ಗೌತಮ ಬುದ್ಧ. ತಂದೆಯನ್ನೇ ಕಾಣದ ಮಗ ರಾಹುಲ ಸಿದ್ಧಾರ್ಥನ ಮಗ ರಾಹುಲ ತಂದೆ ಎಲ್ಲ ನೋಡದೆ ಈ ರಾಹುಲನಿಗೂ ಕೂಡ 10 ವರ್ಷ ಆಗಿದೆ. ಮನೆಯನ್ನ ಸಿದ್ಧಾರ್ಥ ಬಿಟ್ಟು ಹೋಗಿಯೂ ಕೂಡ 10 ವರ್ಷಗಳಾಗಿದೆ. ಈ ಅರಮನೆ ಇರ್ತಕ್ಕಂತಹ ಕಪಿಲ ವಸ್ತು ಅರಮನೆ ಅಂತಃಪುರದಲ್ಲಿ ಯಶೋಧರೆ ಒಬ್ಬಳೆ ಚಿಂತಾಮಣಿಗಳಾಗಿದ್ದಾಳೆ. ಯಾಕೆ ಚಿಂತಾಮಣಿಗಳಾಗಿದ್ದಾಳ ಅಂತ ಅಂದ್ರೆ ಮುಂದೆ ನಿಮಗೆ ಅದರ ವಿಚಾರ ತಿಳಿಯುತ್ತೆ. ಸಿದ್ಧಾರ್ಥನ ಪಟ ಅಂದ್ರೆ ಫೋಟೋ ಅಥವಾ ಚಿತ್ರ ನೋಡ್ತಾ ಕಣ್ಣೀರನ್ನು ಸುರಿಸ್ತಾ ಇದೆ. ಯಾರು? ಯಶೋಧರ. ಇದು ಗಮನದಲ್ಲಿ ಮಕ್ಕಳೇ, ಯಶೋಧರ ಒಬ್ಬಳೆ ಚಿಂತಾಮಗ್ಲರಾಗಿ ಸಿದ್ಧಾರ್ಥನ ಫೋಟೋವನ್ನು ನೋಡ್ತಾ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಅಥವಾ ಕುಳಿತಿದ್ದಾರೆ. ಆ ದುಃಖವನ್ನ
ನೋಡಿದಂತಹ ಸಖಿ ಅಂಬಿಕೆ. ಯಾರ ಸಖಿಯವಳು? ಯಶೋಧರ ಅಥವಾ ಯಶೋಧರೆಯ ಸಖಿ ಅಂಬಿಕೆ. ಯಾಕೆ ದುಃಖಿಸ್ತಾ ಇದ್ದೀರಿ ಅಮ್ಮ? ಏನು ತೊಂದರೆ ಆಗಿದೆ ನಿಮಗೆ ಎಂದು ಕೇಳಿದಾಗ ಯಶೋಧರೆ ಹೇಳ್ತಾಳೆ, ಹಿಂದಿನ ರಾತ್ರಿ ಅಂದ್ರೆ ನಿನ್ನೆಯ ರಾತ್ರಿ ಅಮಂಗಳವನ್ನ, ಕೆಟ್ಟ ಅಥವಾ ಅಮಂಗಳ ಅಂದ್ರೆ ಕೆಟ್ಟ ಒಂದು ಕನಸು ಸೂಚಿಸುವ ಕನಸೊಂದನ್ನು ಕಂಡೆನೆಂದು ಹೇಳ್ತಾರೆ. ಮಕ್ಕಳೇ, ಇದನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ಹಿಂದಿನ ರಾತ್ರಿ ಯಶೋಧರೆ ಒಂದು ಕನಸನ್ನು ಕಂಡಿದ್ದಾಳೆ. ಅದು ಅಮಂಗಳದ ಕನಸು, ದುಸ್ವಪ್ನ, ಕೆಟ್ಟ ಕನಸು. ಆ ಕೆಟ್ಟ ಕನಸು ಬಿದ್ದಿದ್ದಕ್ಕೆ ದುಃಖಿಸ್ತಾ ಇದ್ದಾಳ? ಇಲ್ಲ ಮಕ್ಕಳೇ, ಅದು ಹಿಂದೆ 10 ವರ್ಷಗಳ ಹಿಂದೆ ಅದೇ ರೀತಿಯ ಒಂದು ಕನಸನ್ನ ಕಂಡಿದ್ದಾಳೆ. ಅದು ನಿಜವಾಗಿತ್ತು, ಹಾಗಾಗಿ ಅವಳಿಗೆ ದುಃಖ ಆಗ್ತದೆ. ನೋಡಿ, ಗಮನಿಸಿ. 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದ. ಯಶೋಧರೆಗೆ 10 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿ ಕನಸು ಬಿದ್ದಿತ್ತು. ಆಗ ಆ ಕನಸಿನಲ್ಲಿ ತನ್ನ ಮನದನ್ನ ಅಂದ್ರೆ ತನ್ನ ಪಡೆಯ ಅಥವಾ ತನ್ನ ಗಂಡ ಸಿದ್ಧಾರ್ಥ ಮನೆ ಬಿಟ್ಟು ಹೋಗುವಂತಹ, ಅವನು ತಪಸ್ಸಿಗೆ ಹೋಗುವಂತಹ ಕನಸು ಬಿದ್ದಿದೆ. ಅದು ಬೆಳಗೆದ್ದು ನೋಡಿದಾಗ ಯಶೋಧರೆಗೆ ನಿಜ ಆಗಿತ್ತು. ಅಂದಿನ ಮಾರನೆಯ ದಿನವೇ ರಾಜ್ಯವನ್ನ ತ್ಯಾಗ ಮಾಡಿ ಎಲ್ಲವನ್ನ ತೊರೆದು ಸಿದ್ಧಾರ್ಥ ತನ್ನ ಒಂದು ಧ್ಯಾನಕ್ಕೆ ಹೊರಟು ಹೋಯಿತು. 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡ ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ಆ ರಾಜ್ಯ ತೊರೆದು ಹೋಗಿದ್ದ. ಇಂದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದಾನೆ. 10 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗ್ತಾ ಇರ್ತಕ್ಕಂತಹ ಕನಸಿನಲ್ಲಿ ನನ್ನ ಗಂಡ ಸಿದ್ಧಾರ್ಥ ಇಲ್ಲ. ಈಗ ನಿನ್ನೆ ಬಿದ್ದಂತಹ ಕನಸಿನಲ್ಲಿ ಮನೆ ಬಿಟ್ಟು ಹೋಗುವಂತಹ ಸಂದರ್ಭದ ಕನಸೇ ಬಿದ್ದಿದೆ. ಈಗ ಯಾರು ಹೋಗುವಂತಹ ಕನಸು ಬಿದ್ದಿದೆ? ಮಗ ಹೋಗುವಂತಹ ಕನಸು. ಮಗ ಯಾರು? ರಾಹುಲ. ಎಷ್ಟು ದುಃಖ ಆಗಬೇಕು ತಾಯಿಗೆ, ಯೋಚನೆ ಮಾಡಿ ಮಕ್ಕಳೇ, ಅಲ್ವಾ? ಗಂಡ ಎಲ್ಲವನ್ನ ತೊರೆದು ಸನ್ಯಾಸಿಯಾಗಿದ್ದ. ಅವತ್ತು 10 ವರ್ಷಗಳ ಹಿಂದೆ ಕನಸು ಬಿದ್ದಿತ್ತು, ಅದೇ ತರ ಹಾಗೆಯೇ ಸಿದ್ಧಾರ್ಥ ಹೋಗಿದ್ದಾನೆ ಮನೆಗೆ. ಇವತ್ತು ಇನ್ನೊಂದು ಕನಸು ಬಿದ್ದಿದೆ, ಅದರಲ್ಲಿ ತನ್ನ ಮಗ ಹೋಗ್ತಿರ್ತಕ್ಕಂತಹ ಕನಸು. ತಾಯಿಗೆ ತುಂಬಾ ದುಃಖ ಆಗ್ತಾ ಇದೆ. ಆ ದುಃಖವನ್ನು ಸಹಿಸಿಕೊಳ್ಳಲಾಗದೆ ತನ್ನ ಗಂಡನ ಫೋಟೋದ ಎದುರುಗಡೆ ಕುಳಿತುಕೊಂಡು ಒಂದೇ ಸಮನೆ ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವಾಕ್ಯಲತೆ ಒಳಗಾಗಿರುವುದಾಗಿ ತಿಳಿಸ್ತದೆ. ನೋವಿನಲ್ಲಿ ಹೇಳ್ತಾ ಇದ್ದಾರೆ, ಅದೇನಾದರೂ ನನ್ನ ಮಗ ನನ್ನನ್ನು ತೊರೆದು ಹೋಗ್ಬಿಟ್ರೆ ಏನ್ ಮಾಡೋದು? ಅದೇ ತಕ್ಷಣಕ್ಕೆ ಅಭ್ಯಾಸಕ್ಕೆ ಹೋಗಿದ್ದ ರಾಹುಲರು ಬಂದು, ಅವನು ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾನೆ. ಎಲ್ಲ ಅಭ್ಯಾಸಗಳನ್ನ ಕಲಿತದಕ್ಕೆ ವಿದ್ಯೆ ಮತ್ತು ಶಸ್ತ್ರಾಸ್ತ್ರಗಳ ವಿದ್ಯೆ, ವೇದ ಪಾರಂಗತ ವಿದ್ಯೆ ಎಲ್ಲವನ್ನ ಕಲಿತುಕೊಳ್ಳಲಿಕ್ಕೆ ಹೋಗಿದಂತಹ, ಅಭ್ಯಾಸಕ್ಕೆ ಹೋಗಿದಂತಹ ಮಗ ರಾಹುಲ ಮನೆಗೆ ವಾಪಸ್ ಬಂದು ಅಮ್ಮನಿಗೆ ಹೇಳ್ತಾನೆ. ಗಮನಿಸಿ ಮಕ್ಕಳೇ, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ. ಅಮ್ಮ, 10 ವರ್ಷದ ಮಗ ನಾನು, ನಮ್ಮ ಅಪ್ಪನನ್ನು ನಾನು ನೋಡೇ ಇಲ್ಲ. ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ, ಅವಳು ಕಂಡ ಕನಸಿಗೂ ಮಗ ಮಾತನಾಡ್ತಿರ್ತಕ್ಕಂತಹ ಮಾತಿಗೂ ಒಂದೇ ಅರ್ಥ ಕಲ್ಪಿಸ್ಕೊತಾ ಇದೆ. ಇನ್ನು ಯಾವ ದುಃಖಕ್ಕೆ ಹೋಗ್ಬೋದು ಯಶೋಧರ? ಯೋಚನೆ ಮಾಡಿ ಮಕ್ಕಳೇ. ಅದಕ್ಕೆ
ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾನೆ. ಅದಕ್ಕೆ ಯಾರ ಒಪ್ಪಿಗೆಯೂ ಸಿಕ್ಕಿದೆ? ತಾತನ ಒಪ್ಪಿಗೆಯೂ ಕೂಡ ಸಿಕ್ಕಿದೆ. ಸಿದ್ಧಾರ್ಥನ ತಂದೆಯ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾನೆ. ಯಾರು? ರಾಹುಲ. ಇದರಿಂದ ಆತಂಕಗೊಂಡು ರಾಜನನ್ನು ಕರೆತರಲು ಸಖಿ ಅಂಬಿಕೆಯನ್ನ ಕಳಿಸ್ತಾನೆ. ಅಮ್ಮ ಸಖಿ ಅಂಬಿಕೆ, ದಯಮಾಡಿ ಹೋಗಿ ರಾಜನನ್ನ ಕರೆದುಕೊಂಡು ಬಾ. ಯಾರು ರಾಜ? ಸುದ್ದೋಧನ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸ್ತಾನೆ. ಆ ಮುಂದಿನ ಪಾಠ ಭಾಗವನ್ನ ನಾವು ಈ ನಾಟಕದಲ್ಲಿ ನೋಡಬಹುದಾಗಿದೆ ಮಕ್ಕಳೇ. ಗೊತ್ತಾಯ್ತಲ್ಲ? ಇಷ್ಟೇ. 10 ವರ್ಷಗಳ ಹಿಂದೆ ಸಿದ್ಧಾರ್ಥ ಮನೆ ಬಿಟ್ಟು ಹೋಗಿದ್ದಾನೆ. ಮನೆ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಹುಟ್ಟಿದಂತಹ ಮಗ ಈಗ ಅವನಿಗೂ ಕೂಡ ಎಷ್ಟು ವರ್ಷ ಆಗಿದೆ? 10 ವರ್ಷ ಆಗಿದೆ. ಮಗ ಸಿದ್ಧಾರ್ಥ 10 ವರ್ಷದ ಮಗ ಈ ಕಪಿಲ ವಸ್ತುವಿನಲ್ಲಿ ಬೆಳೀತಾ ಇರ್ತಕ್ಕಂತಹ ಒಂದು ಸಂದರ್ಭ. ಅರಮನೆಯಲ್ಲಿ ಚಿಂತಾಮಗ್ನಳಾಗಿ ಯಶೋಧರೆ ಕೂತಿದ್ದಾಳೆ. ಇಷ್ಟೇ. 10 ವರ್ಷಗಳ ಹಿಂದೆ ಬಿದ್ದಂತಹ ಕನಸು ಈಗಲೂ ಕೂಡ ಅದೇ ತರಹದ ಕನಸು ಬಿದ್ದಿದೆ. ಹಾಗಾಗಿ ದುಃಖಿಸ್ತಾ ಇದ್ದಾಳೆ. 10 ವರ್ಷಗಳ ಹಿಂದೆ ಬಿದ್ದಂತಹ ಕನಸು ಕೂಡ ನಿಜವಾಗಿತ್ತು. ಅದಕ್ಕೆ ಅವಳಿಗೆ ಹೆಚ್ಚು ದುಃಖ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಅಭ್ಯಾಸಕ್ಕೆ ಹೋಗಿದಂತಹ ರಾಹುಲ ಬಂದು ಕೂಡ, ನಾನು ಅಪ್ಪನನ್ನು ನೋಡಿಲ್ಲ, ನಾನು ಅವ್ರನ್ನ ಕರೆತರಲು ಹೋಗ್ತೀನಿ, ಅದಕ್ಕೆ ತಾತನ ಅನುಮತಿ ಕೂಡ ಸಿಕ್ಕಿದೆ ಅಂತ ಹೇಳಿದಾಗ ಇನ್ನೂ ದುಃಖಿತಳಾದಂತಹ ಯಶೋಧರ ರಾಜಕುಮಾರನನ್ನ ಕರೆತರಲಿಕ್ಕೆ ಹೇಳ್ತಾಳೆ. ಅದೇ ರೀತಿಯಾಗಿ ಸಖಿಯಾಗಿರ್ತಕ್ಕಂತಹ ಅಂಬಿಕೆ ಹೋಗಿ ರಾಜನನ್ನು ಕರೆದುಕೊಂಡು ಬರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಮುಂದಿನ ಇಬ್ಬರ ನಡುವಿನಂತಹ ಸಂಭಾಷಣೆ ಈ ಪಾಠ ಭಾಗದಲ್ಲಿ ಇರ್ತಕ್ಕಂಥದ್ದು. ಯಶೋಧರೆ ಈ ಪಾಠವನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಪ್ರವೇಶವನ್ನ ನಾವು ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕವು ಕೂಡ ಒಂದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಣ್ಣ ಕಥೆಗಳು, ವೈಜ್ಞಾನಿಕ ಪ್ರಬಂಧಗಳು, ಪ್ರವಾಸ ಕಥನಗಳು, ನಾಟಕಗಳು, ಕಾವ್ಯಗಳು, ಭಾವಗೀತೆಗಳು, ಗೀತ ಬಹಳಷ್ಟು ಇದೆ ಕನ್ನಡ ಸಾಹಿತ್ಯದ ದೊಡ್ಡದಾದಂತಹ ಸಾಹಿತ್ಯ, ವಿಸ್ತಾರವಾಗಿ ಬೆಳೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ. ಇಲ್ಲಿ ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು. ನಾನಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಕಾವ್ಯೆಷ್ಟು ನಾಟಕ ರಮ್ಯಂ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು. ಯಾಕೆ? ನಾಟಕದಲ್ಲಿ ಪಾತ್ರಗಳ ಅಭಿನಯ ಇರ್ತದೆ ಮಕ್ಕಳೇ, ಹೌದಲ್ವಾ? ದೃಶ್ಯಾವಳಿಗಳು, ಸಂಭಾಷಣೆ, ಸಂಗೀತ ಮೊದಲಾದವು ನೋಡುಗರ ಮನಸ್ಸನ್ನು ಸೂರೆಗೊಳ್ಳುತ್ತದೆ, ಹೌದಲ್ವಾ? ನಾವು ನೋಡ್ತಾ ಇದ್ರೆ ನಾಟಕವನ್ನ ನಮಗೆ ದೃಶ್ಯ ಕಾಣ್ತಾ ಇರ್ತದೆ, ಅಭಿನಯ ಕಾಣಿಸ್ತಾ ಇರ್ತದೆ, ಸಂಭಾಷಣೆ ಕಾಣ್ತಾ ಇರ್ತದೆ, ಜೊತೆಗೆ ಸಂಗೀತ ಎಲ್ಲವೂ ಕೂಡ ಇರ್ತದೆ ಮಕ್ಕಳೇ. ಹಾಗಾಗಿ ನೋಡುಗರಿಗೆ ಬೇಗ ಅದು ಅರ್ಥ ಆಗುತ್ತೆ, ಮನಸೆಳೆಯುತ್ತೆ. ಇತಿಹಾಸದಲ್ಲಿ ಬರುವ ಮಹಾಪುರುಷರು, ಯುಗ ಪ್ರವರ್ತಕರು ಮೊದಲಾದವರ ಪರಿಚಯವನ್ನು ಹಾಗೂ ಅಂದಿನ ಸಾಮಾಜಿಕ ವ್ಯವಸ್ಥೆಗಳ ಪ್ರತಿಬಿಂಬವಾಗಿ ಮೂಡಿಬಂದವುಗಳೇ ಐತಿಹಾಸಿಕ ನಾಟಕಗಳು. ನಾವು ಹಿಂದಿನ ಕಾಲದ ನಾಟಕಗಳನ್ನ ಐತಿಹಾಸಿಕ ನಾಟಕಗಳು ಅಂತ ಕರಿತೀವಿ. ಏನಪ್ಪ ಐತಿಹಾಸಿಕ ನಾಟಕಗಳು ಅಂದ್ರೆ, ಇತಿಹಾಸದಲ್ಲಿ ಬರುವಂತಹ ಮಹಾಪುರುಷರ ಕಥೆಗಳು ಮತ್ತೆ ಯುಗದ ಪ್ರವರ್ತಕರು, ಇವರೆಲ್ಲರ ಪರಿಚಯವನ್ನ ಹಾಗೂ ಅಂದಿನ ಸಮಾಜದಲ್ಲಿದ್ದಂತಹ ವ್ಯವಸ್ಥೆಗಳ ಪ್ರತಿಬಿಂಬವನ್ನು ಮೂಡಿಸುವುದಾಗಿದೆ. ಇದು ನಾವು ಐತಿಹಾಸಿಕ ನಾಟಕಗಳು ಅಂತ ಕರೀತೀವಿ. ಈ ನಿಟ್ಟಿನಲ್ಲಿ ಕಪಿಲ ವಸ್ತುವಿನ ರಾಜಕುಮಾರ ಸಿದ್ಧಾರ್ಥ ಬುದ್ಧನಾದ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನ ಪರಿತ್ಯಾಗ ಮಾಡಿ ಹೋಗ್ತಾನೆ, ಮೊದಲ್ವ? ನಾನಾಗಲೇ ಹೇಳಿದಾಗೆ ನೋಡಿ, ಸಿದ್ಧಾರ್ಥ ಬುದ್ಧನಾಗ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗ್ತಾನೆ. ಆದರೆ ಇತ್ತ ಆತನ ಮಡದಿ ಯಶೋಧರೆ ಅನುಭವಿಸುತ್ತಿದ್ದ ಭಯ, ಆತಂಕ, ಮಾನಸಿಕ
ತಮಿಳುಗಳನ್ನು ಈ ನಾಟಕದಲ್ಲಿ ಪ್ರೇಕ್ಷಕರ ಮನಮುಟ್ಟುವಂತೆ ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಇಷ್ಟು ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ. ಕನ್ನಡ ಸಾಹಿತ್ಯ ಲೋಕದಲ್ಲಿ ನಾಟಕವು ಕೂಡ ಒಂದಾಗಿದೆ. ಕಾವ್ಯಗಳಲ್ಲಿ ನಾಟಕ ಹೆಚ್ಚು ಮನೋರಂಜನೆಯನ್ನು ಕೊಡುವಂಥದ್ದು. ಯಾಕಪ್ಪ ಅಂದರೆ ನಾಟಕದಲ್ಲಿ ಪಾತ್ರಗಳ ಅಭಿನಯ ಇರ್ತದೆ, ದೃಶ್ಯಾವಳಿಗಳಿರ್ತವೆ, ಸಂಭಾಷಣೆ ಜೊತೆಗೆ ಸಂಗೀತ, ಇವೆಲ್ಲವೂ ನೋಡುಗರ ಮನಸ್ಸನ್ನ ಸೆಳೆಯುತ್ತದೆ. ಇತಿಹಾಸದಲ್ಲಿ ನಾವು ಹೇಳೋದಾದ್ರೆ ಬರುವಂತಹ ಮಹಾಪುರುಷರು ಸಾಧನೆ ಮಾಡಿರ್ತಕ್ಕಂಥದ್ದು, ಈಗ ನೀವು ಇವತ್ತಿರುವ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾನಾಯಕ ಅಂತಕ್ಕಂತಹ ಒಂದು ಸಿನಿಮಾ ಚಿತ್ರ ನಿಮಗೆ ನಾಟಕ ರೀತಿಯಲ್ಲಿ ಧಾರಾವಾಹಿ ರೂಪದಲ್ಲಿ ಬರುತ್ತೆ. ಇದು ಒಬ್ಬ ಮಹಾಪುರುಷನ ಯುಗ ಪ್ರವರ್ತಕನ ಮೊದಲಾದ ಪರಿಚಯವನ್ನ ಮಾಡಿಕೊಡ್ತಕ್ಕಂಥದ್ದಾಗಿದೆ ಮತ್ತು ಅಂದಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅದರ ಪ್ರತಿಬಿಂಬವನ್ನು ಕೂಡ ಅಲ್ಲಿ ತೋರಿಸ್ತಾ ಇದೆ. ಹಾಗೆ ಇದು ಏನಾಗುತ್ತೆ, ಐತಿಹಾಸಿಕ ನಾಟಕ ಆಗ್ತದೆ ಮಕ್ಕಳೇ. ಇಂತಹ ಐತಿಹಾಸಿಕ ನಾಟಕಗಳಲ್ಲಿ ಈ ಒಂದು ಯಶೋಧರೆ ಅಂತಕ್ಕಂತಹ ನಾಟಕವು ಕೂಡ ಒಂದು. ಈ ನಿಟ್ಟಿನಲ್ಲಿ ಕಪಿಲವಸ್ತು ಅಂತಕ್ಕಂತಹ ಪ್ರದೇಶದಲ್ಲಿದ್ದಂತಹ ರಾಜಕುಮಾರ ಯಾರು, ಸಿದ್ಧಾರ್ಥ. ಬುದ್ಧನಾಗ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನ ಪರಿತ್ಯಾಗ ಮಾಡಿ ಹೋಗ್ತಾನೆ ಮಕ್ಕಳೇ. ಆದರೆ ಇತ್ತ ಅವನ ಮಡದಿ ಯಶೋಧರೆ ಭಯ, ಆತಂಕ, ಮಾನಸಿಕ ತಳಮಳ, ಮನಸ್ಸಿನಲ್ಲಿ ಆಗ್ತಿರ್ತಕ್ಕಂತಹ ತಳಮಳ ಈ ನಾಟಕದಲ್ಲಿ ಪ್ರೇಕ್ಷಕರನ್ನ ಮನಮುಟ್ಟುವಂತೆ ಮನೋಜ್ಞವಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ತುಂಬ ಸೊಗಸಾಗಿ ಈ ಒಂದು ನಾಟಕವನ್ನ ಬರೆದಿದ್ದಾರೆ ಮಕ್ಕಳೇ. ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ. ನಾನು ಒಂದೆರಡು ಮೂರು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ. ಇದು ಎಷ್ಟರ ಮಟ್ಟಿಗೆ ಈ ಕವಿ ಪರಿಚಯ ಮತ್ತೆ ಪ್ರವೇಶ ಮತ್ತೆ ಜೊತೆಗೆ ಆ ಪೂರ್ವಕತೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತಕ್ಕಂತಹದನ್ನ ನೀವು ತಿಳ್ಕೋಬಹುದು. ನಾನು ಗಮನಿಸ್ತೀನಿ. ಯಶೋಧರೆ ಈ ಪಾಠ ಭಾಗವನ್ನ ಬರೆದಿರ್ತಕ್ಕಂತಹ ಕವಿ ಯಾರು ಹೇಳಿ ಮಕ್ಕಳೇ? ಯಶೋಧರೆ ಪಾಠ ಬರೆದಿರ್ತಕ್ಕಂತಹ ಕವಿ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಹೌದಲ್ವಾ? ಎಸ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಎಷ್ಟರಲ್ಲಿ ಜನಿಸಿದರು? ನೆನಪಿಸ್ಕೊಂಡು ಹೇಳಬೇಕು. 6/6/1891 ಜನಿಸಿರ್ತಕ್ಕಂಥದ್ದು ಮಕ್ಕಳೇ. ಎಲ್ಲಿ ಜನಿಸಿದ್ರು? ಎಸ್, ಮಾಸ್ತಿ ಎಂಬ ಒಂದು ಹಳ್ಳಿಯಲ್ಲಿ ಜನಿಸಿದ್ದು. ಚೆನ್ನಾಗಿ ಅರ್ಥ ಆಗಿದೆಯಲ್ಲ? ಇವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಈ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ಸಿಕ್ಕಿದೆ ಹೇಳಿ? ಎಸ್, ಜ್ಞಾನಪೀಠ ಪ್ರಶಸ್ತಿ ಯಾವ ಸಿಕ್ಕಿರ್ತಕ್ಕಂಥದ್ದು ಯಾವ ಕೃತಿಗೆ? ಚಿಕ್ಕವೀರ ರಾಜೇಂದ್ರ ಕೃತಿಗೆ ಸಿಕ್ಕಿದೆ. ಹೌದಲ್ವಾ? ಬುದ್ಧನ ನಿಜವಾದ ಹೆಸರು ಯಾವುದು ಮಕ್ಕಳೇ? ಬುದ್ಧನಾಗ ವಹಿಸಿರ್ತಕ್ಕಂತಹ ಕಪಿಲವಸ್ತುವಿನ ರಾಜ ಯಾರು? ಸಿದ್ಧಾರ್ಥ. ಸಿದ್ಧಾರ್ಥನ ಮಗನ ಹೆಸರೇನು? ಎಸ್, ರಾಹುಲ. ಗೊತ್ತಾಗ್ತಿದಿಲ್ಲ? ರಾಹುಲ ನಿಗೆ ಈಗ ಎಷ್ಟು ವರ್ಷ ಆಗಿದೆ? 10 ವರ್ಷ. ಈಗ ಅವನು ತಂದೆಯನ್ನ ನೋಡುವ ಉದ್ದೇಶದಲ್ಲಿ ತನ್ನ ಪ್ರಯತ್ನವನ್ನ ಬೆಳೆಸ್ತಾ ಇದ್ದಾನೆ. ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ? ರಾಣಿ ಮತ್ತು ಅವ ಸುದ್ಯೋಧನ ಇವರ ನಡುವೆ ಯಾವ ರೀತಿ ಮಾತುಕತೆ ನಡೆಯುತ್ತೆ? ಕೊನೆಗೆ ಇದಕ್ಕೆ ರಾಜ ಮತ್ತು ರಾಣಿ ಸಿದ್ಧಾರ್ಥನ ಹೆಂಡತಿ ಒಕ್ಕೋತಳ? ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಮಕ್ಕಳೇ. ನಾನು ಪಾಠ ಭಾಗವನ್ನು ಓದ್ತೀನಿ, ನೀವು ಆಲಿಸಿ
ನಿಧಾನವಾಗಿ ಅರ್ಥ ಮಾಡ್ಕೊಂಡ ಈ ಪಾಠ ಭಾಗ ನಾವು ಅಭ್ಯಾಸ ಮಾಡೋಣ. ಯಶೋಧರೆ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸುವಳು. ರಾಹುಲನು ಹೂವುಗಳನ್ನು ತೆಗೆದು ಪೀಠದ ಮೇಲೆ ಹಾಕುವಳು. ತಾಯ ಹೆರಳಿಗೆ ಒಂದು ಹೂವಿಟ್ಟು ಸೊಗಸು ನೋಡುವುದು. ಅದೇ ವೇಳೆಗೆ ರಾಜನು ಅಂಬಿಕೆಯು ಬರುವುದು. ನೋಡಿ ಮಕ್ಕಳೇ, ನಾಟಕ ಪ್ರಾರಂಭ ಆಗ್ತಾ ಇದೆ. ಆ ಪ್ರಾರಂಭಕ್ಕಿಂತ ಮುಂಚೆ ಯಶೋಧರೆ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸ್ತಾ ಇದೆ. ನೀವಿಲ್ಲಿ ಆ ಚಿತ್ರದಲ್ಲಿ ಕಾಣಬಹುದು ಮಕ್ಕಳೇ. ರಾಜಕುಮಾರಿ ಯಶೋಧರೆ ತನ್ನ ತಲೆಯನ್ನ ಫೋಟೋದ ಅಥವಾ ಫೋಟೋ ಇಟ್ಟಿರ್ತಕ್ಕಂತಹ ಜಗಲಿ ಆ ಭಾಗಕ್ಕೆ ತಲೆಯನ್ನ ಕೊಟ್ಟು ದುಃಖಿಸ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವಳಿಗೆ ಹಿಂದಿನ ರಾತ್ರಿ ಒಂದು ಕೆಟ್ಟ ಕನಸು, ಅಮಂಗಳವಾದಂತಹ ಕನಸು ಬಿದ್ದಿದೆ. ರಾಹುಲನು ಹೊರಗೆ ಹೋಗಿರ್ತಾನೆ, ಅಭ್ಯಾಸಕ್ಕೆ ಹೋಗಿರ್ತಾನೆ. ಅಲ್ಲಿಂದ ಬರಬೇಕಾದ್ರೆ ಹೂವುಗಳನ್ನು ತಂದಿದ್ದಾನೆ. ಆ ಹೂವುಗಳನ್ನು ಸ್ವಲ್ಪ ಆ ಪೀಠದ ಮೇಲೆ ಅಥವಾ ಆ ಒಂದು ಕಟ್ಟೆಯ ಮೇಲೆ ಅಥವಾ ಸಿದ್ಧಾರ್ಥನ ಒಂದು ಫೋಟೋ ಇರತಕ್ಕಂತಹ ಚಾವಡಿ ಮೇಲೆ ಹಾಕಿ ಒಂದು ಹೂವನ್ನು ತಗೊಂಡು ತಾಯಿಯ ಹೆರಳಿಗೆ, ಹೆರಳು ಗಮನಿಸಿ ಮಕ್ಕಳೇ, ಹೆರಳು ಅಂದ್ರೆ ಜಡೆ. ಹೂ ಮುಡಿತಾರಲ್ವ ಹೆಣ್ಣು ಮಕ್ಕಳು ಜಡೆಗೆ, ಅದೇ ರೀತಿ ಇವನು ಒಂದು ಹೂವನ್ನು ತೆಗೆದುಕೊಂಡು ತಾಯಿ ದುಃಖಿಸಿರ್ತಕ್ಕ, ಅಂದ್ರೆ ಮಕ್ಕಳಿಗೆ ದುಃಖ, ಅಳು, ಶಾಂತಿ, ನೆಮ್ಮದಿ, ಹಣ ಯಾವುದು ಗೊತ್ತಿರೋದಿಲ್ಲ. ನಿಜವಾಗಿಯೂ ಮಕ್ಕಳನ್ನ ಯಾವ ಚಿಂತೆಯೂ ಇಲ್ಲದೆ ಇರ್ತಕ್ಕಂತಹ ಬೆಳೀತಕ್ಕಂಥ. ಅದೇ ರೀತಿ ಈ ಮಗು ಒಂದು ಹೂವನ್ನ ತನ್ನ ತಾಯಿಯ ಮನೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಅದು ಕೂಡ ಆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳು, ಕಾಣಿಸ್ತಿದೆಯಲ್ಲ. ಒಂದು ಹೂವನ್ನ ತನ್ನ ತಾಯಿಯ ಜಡೆಗೆ ಹೂವನ್ನು ಇಟ್ಟು ಸೊಗಸನ್ನ ನೋಡುವುದು. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ನಮ್ಮ ಅಮ್ಮನ ತಲೆಯ ಮೇಲೆ ಹೂವನ್ನು ಇಟ್ಟರೆ. ಅದೇ ವೇಳೆಗೆ ರಾಜ ಬರ್ತಾನೆ. ಯಾರು ರಾಜ? ಶುದ್ಧೋಧನ. ಬಂದು ಏನಾಗುತ್ತೆ, ಅಂಬಿಕೆನು ಬಂದಿದ್ದಾರೆ, ರಾಜ ಶುದ್ಧೋಧನ ಬಂದಿದ್ದಾರೆ. ಅಲ್ಲಿ ಫೋಟೋದ ಭಾಗಕ್ಕೆ ತಲೆ ಇಟ್ಟು ಯಶೋಧರೆ ದುಃಖಿಸ್ತಾ ಇದ್ದಾರೆ. ಮಗ ರಾಹುಲನು ಕೂಡ ಇದ್ದಾರೆ. ಈಗ ಅವರ ನಡುವೆ ಮಾತುಕತೆ ನಡೀತಿದೆ. ಈಗ ನೋಡಿ ಗಮನಿಸಿ, ಅಲ್ಲಿ ರಾಜ ಅಮ್ಮಾಜಿ ಬಂದಿಗೆ ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ರಾಜ ಬಂದು ಅಮ್ಮಾಜಿ ಅಂದ್ರೆ ಇಲ್ಲಿ ತನ್ನ ಸೊಸೆ, ಯಾರು? ಯಶೋಧರೆ. ಈ ಯಶೋಧರೆಗೆ ಹೇಳ್ತಾನೆ ರಾಜ, ಅಮ್ಮಾಜಿ ಬಂದಿಗೆನು. ಯಶೋಧರೆ ತಕ್ಷಣದಲ್ಲೇ ಪೀಠದ ಮೇಲೆ ತಲೆವರೆಗೆ ಮಲಗಿದ್ದಂತಹ, ದುಃಖಿಸ್ತಾ ಇದ್ದಂತಹ ಯಶೋಧರೆ ತಕ್ಷಣಕ್ಕೆ ಎದ್ದು ಆ ಮಾವನಿಗೆ, ಶುದ್ಧೋಧನನಿಗೆ ನಮಸ್ಕಾರವನ್ನ ಮಾಡ್ತಾಳೆ. ಮಾಡಿ ಪೀಠವನ್ನು ಕೊಡಬೇಕು, ನೀವು ಕೂತ್ಕೊಳ್ಳಿ ಅಥವಾ ದಯಮಾಡಿ ಕೂತ್ಕೊಳ್ಳಿ ಅಂತ ಹೇಳಿ, ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಸುತೆ ಎಂದು ಎಳೆತನದಲ್ಲೇ ನನ್ನ ಕರೆತಂದಿರಿ, ಸಾಕಿ ಸಲಹಿದಿರಿ, ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ, ಬಾಳುವೆಯನ್ನು ಧರಿಸಿದಿರಿ. ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಕ್ಕಳೇ. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ.
ಬೇಡಿರಿ ಏನನ್ನೋದನ್ನ ಮುಂದಿನ ಸಾಲುಗಳಲ್ಲಿ ನಾನು ನಿಮ್ಮನ್ನ ತುಂಬಾ ದಿವಸಗಳಿಂದ ಕೇಳ್ಕೊಳ್ತಾ ಇದ್ದೆ. ಸೋದರಿಯ ಸುತೆ ಅಂದ್ರೆ ಶುದ್ಧೋಧನನ ತಂಗಿಯ ಮಗಳೇ ಯಶೋಧ. ಸೋದರಿಯ ಸುತೆ, ಸೋದರಿಯ ಮಗಳು ಎಂದು ಚಿಕ್ಕ ವಯಸ್ಸಿನಲ್ಲಿ, ಯಾಕೆಂದ್ರೆ ಆಗ ಸಿದ್ಧಾರ್ಥ ಮುಂದೊಂದು ದಿವಸ ಸನ್ಯಾಸಿ ಆಗ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ತನ್ನ ತಂಗಿಯ ಮಗಳನ್ನೇ ಇವನಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ನೀವು ಎಳೆಯತನದಲ್ಲೇ ನನ್ನ ಕರೆತಂದ್ರಿ, ಚಿಕ್ಕ ವಯಸ್ಸಿನಲ್ಲೇ ನನ್ನನ್ನು ಕರ್ಕೊಂಬಂದ್ರಿ, ಸಾಕಿ ಸಲಹಿರಿ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರಿ, ಸೊಸೆಯಾಗಿ ನನ್ನನ್ನು ಸೊಸೆಯಾಗಿ ಕೂಡ ಮನೆಗೆ ಹೋಗಿಸಿರಿ, ನನ್ನನ್ನು ಸೊಸೆಯಾಗಿ ಕೂಡ ನನ್ನನ್ನು ನಿಮ್ಮನೆಗೆ ಕರ್ಕೊಂಡು ಬಾಳುವೆಯನ್ನು ಧರಿಸಿದಿರಿ. ಬಾಳುವೆಯನ್ನ ನನಗೆ ಒಳ್ಳೆಯ ಬಾಳನ್ನ, ಒಳ್ಳೆಯ ಕುಟುಂಬಕ್ಕೆ ಒಳ್ಳೆಯ ಗೌರವವನ್ನು ಸಿಗುವಂತಹ ನನ್ನ ವ್ಯವಸ್ಥೆಯನ್ನು ಮಾಡಿದ್ರಿ, ಚೆನ್ನಾಗಿ ನನ್ನನ್ನು ಗೌರವಿಸಿದ್ರಿ. ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆ. ನಾನು ಕನಸಿನಲ್ಲೂ ಕಾಣಲಾಗದಂತಹ, ಎಣಿಸಲಾಗದಂತಹ ಸುಖವನ್ನ ನನಗೆ ನೀವು ನಿಮ್ಮ ಅರಮನೆಯಲ್ಲಿ ಕೊಟ್ರಿ. ಅನುಭವಿಸ್ಲಿಕ್ಕೆ ನಾನು ಒಂದೇ, ಅನುಭವಿಸ್ತಲೂ ಇದ್ದೀನಿ, ಅನುಭವಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ನನ್ನ ಗಮನಿಸಿ. ಇಷ್ಟು ನನಗೆ ಪೀಠಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಬಹುದಿನಗಳಿಂದ ನಿಮ್ಮ ಬೇಡ್ತಾ ಇದ್ದೀನಿ. ಸೋದರಿಯ ಸೊಸೆಯ ಎಂದು ಎಳೆತನದಲ್ಲಿ ಕರ್ಕೊಂಬಂದ್ರಿ, ಸಾಕಿದ್ರಿ, ಸಲಹಿದ್ರಿ, ಸೊಸೆಯಾಗಿ ಮಾಡ್ಕೊಂಡ್ರಿ, ಎಲ್ಲ ಆಯಿತು. ನನ್ನ ಕನಸಿನಲ್ಲಿ ಎಣಿಸಲಾಗದಂತಹ ಸುಖವನ್ನ ನಿಮ್ಮ ಅರಮನೆಯಲ್ಲಿ ನನಗೆ ಸಿಕ್ತು ಅಂತ ಹೇಳಿದ ತಕ್ಷಣವೇ ರಾಜ ಒಂದು ಪ್ರಶ್ನೆ ಹಾಕ್ತಾನೆ, ಮಕ್ಕಳೇ, ನನ್ನ ಅರಮನೆ? ನೋಡಿ ಎಷ್ಟು ಚಂದವಾದ ಪ್ರಶ್ನೆಯನ್ನ ರಾಜ ಸುದ್ಯೋಧನ ನನ್ನ ಅರಮನೆ. ಆಗ ಯಶೋಧರ ಹೇಳ್ತಾನೆ, ನಮ್ಮ ಅರಮನೆಯಲ್ಲಿ ಯಶೋಧರ, ನಿಮ್ಮ ಐಶ್ವರ್ಯದಲ್ಲಿ ಕಣಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ, ಪತಿಯನ್ನಿತ್ತಿರಿ, ಬಾಲ ದೇವರಾಗಿರಲೆಂದು ಪತಿಯ ನೀನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ. ನೋಡಿ ಇದನ್ನೇ ಅವಳು ಕೇಳ್ಕೊತಾ ಇರ್ತಕ್ಕಂಥದ್ದು ಮಕ್ಕಳು. ಇಲ್ಲ ದೊರೆ ರಾಜ, ನಮ್ಮರ ಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ, ನಿಮಗಿರ್ತಕ್ಕಂತಹ ಈ ಒಂದು ರಾಜ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆಲ್ಲದೆ, ಒಂದು ಚೂರು ಕೂಡ ಇಂಥದ್ದಿಲ್ಲ ಅನ್ನುವ ಹಾಗಿಲ್ಲ, ಎಲ್ಲವನ್ನ ಕೊಟ್ರಿ, ನನ್ನ ಪರಿಪಾಲಿಸಿದ್ರಿ, ಚೆನ್ನಾಗಿ ಪಾಲನೆಯನ್ನು ಮಾಡಿದ್ರಿ, ಪೋಷಣೆಯನ್ನು ಮಾಡಿದ್ರಿ, ಪತಿಯನ್ನಿತ್ತಿರಿ, ಪತಿದೇವರನ್ನ ಕೊಟ್ರಿ. ಯಾರು ಪತಿದೇವರು? ಸಿದ್ಧಾರ್ಥ. ಬಾಲ ದೇವರಾಗಿರಲೆಂದು, ಬಾಲದೇವರಾಗಲಿ ಅಂತ ನನಗೆ ಪತಿಯಲ್ಲಿ, ಪತಿಯ ನಿನ್ನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ. ಈಗ ನನ್ನ ದೇವರು ಹೊರಟು ಹೋಗಿದ್ದಾರೆ, ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾರೆ, ನನಗೆ ಮತ್ತೊಮ್ಮೆ ನನ್ನ ಪತಿಯನ್ನು ನೀಡಿ, ನನಗೆ ಕೊಡಿ ಅಂತ ಯಾರು ಕೇಳ್ಕೊತಾ ಇದ್ದಾರೆ? ಯಶೋಧರೆ ರಾಜ ಸುದ್ಯೋಧನನ ಹತ್ರ ಕೇಳ್ತಾರೆ. ಮುಂದುವರೆದು ರಾಜ, ಏನು ಮಾಡಿದ್ದೆ ಕೇಳಿವೆ ಯಶೋಧರೆ. ನಮ್ಮ ಅಣ್ಣಾಗಿ ತಂದೆಯನ್ನು ಕರೆತರಲು ಹೋಗುವೆನೆಂದು ಎನ್ನಲಾಗಿ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ, ನಾನವರೆಡೆಗೆ ಹೋಗುವೆನು, ಇವನ ನಿಲ್ಲಿಸಿಕೊಳ್ಳಿರಿ. ನೋಡಿ ಎಷ್ಟು ಚೆನ್ನಾಗಿ ರಾಜ ಹೇಳ್ತಾರೆ. ಪತಿಯನ್ನು ಇನ್ನೊಮ್ಮೆ ನೀಡಿರಿ ಅಂದ ತಕ್ಷಣವೇ ರಾಜ ಹೇಳ್ತಾ ಇದ್ದಾರೆ, ಏನು ಮಾಡೆಂದು ಕೇಳ್ಕೊತಾ ಇದೆಯಾ, ಕೇಳಬೇಕಲ್ಲ ಅಂತ ಪ್ರಶ್ನೆ. ಆಗ
ಯಶೋಧರೆ ಹೇಳ್ತಾರೆ, ನಮ್ಮ ಅಣ್ಣಾಜಿ ಅಂದ್ರೆ ಇಲ್ಲಿ ಸಿದ್ಧಾರ್ಥ ಮಕ್ಕಳು, ಅದು ನಿಮಗೆ ಗಮನಿಸ್ತಾರೆ. ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ, ಅವರು ಅಪ್ಪನನ್ನ ಕಾಣಿಕೆಗೆ ಕರೆತರಲಿಕ್ಕೆ ಹೋಗ್ತೀನಿ ಎನ್ನುವುದಾಗಿ ನೀವು ಒಪ್ಪಿದಿರಂತೆ, ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ, ನಾನು ತುಂಬಾ ದಿವಸಗಳ ಹಿಂದೆನೆ ನಿಮ್ಮ ಹತ್ರ ಬೇಡ್ಕೊಂಡೆ, ನಾನು ಅವರೆಡೆಗೆ ಹೋಗುವೆನು, ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ, ನಾನು ಹೋಗ್ತೀನಿ ಅವರನ್ನ ಕರೆತರಲಿಕ್ಕೆ, ನೀವು ರಾಹುಲನನ್ನ ಇಲ್ಲೇ ಇರುವಂತೆ ಹೇಳಿ ಅಂತ ಈ ರಾಹುಲ ತನ್ನ ಆಸೆಯಂತೆ ಹೇಳಿದಂತಹ ರೀತಿಯನ್ನ ಈಗ ತಾಯಿ ಯಶೋಧರೆ ಯಾರಿಗೆ ಹೇಳ್ತಾ ಇದ್ದಾರೆ? ರಾಜನಿಗೆ. ಅವನನ್ನ ರಾಹುಲನನ್ನ ಇಲ್ಲೇ ಇರಿಸಿಕೊಳ್ಳಿ, ನಾನು ಅವ್ರ ಹತ್ರ ಹೋಗಿ ಅವರನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಇನ್ನ ಮುಂದಿನ ಪಾಠ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟು ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.